ಮೂಲಭೂತ ಪ್ರಶ್ನೆ ಇದೆ. ಯಾಕಂದರೆ ಇದು ಆಗಲೇಬಾರ್ದು, ಇದಿಷ್ಟು ಆಗಬಾರ್ದು, ಗೋಮಾಂಸ ರಫ್ತಾಗುವಂಥದ್ದು. ಅದು 2ನೇ ನಂಬರ್ ಅದ. ಇದಕ್ಕೆ ಕಾರಣ ಏನು ಅಂತ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಯಿತು, ಕೆಲವು ರಿಪೋರ್ಟ್ಗಳ ಪ್ರಕಾರ, ಅತ್ಯಂತ ಸಮೀಪದ ರಿಪೋರ್ಟ್ಗಳ ಪ್ರಕಾರ ಈ ಗೋಮಾಂಸ ರಫ್ತು ಮಾಡುವಲ್ಲೇ ಮೇಲ್ವರ್ಣೀಯ ಜನ್ಯ ಜಾತಿಗಳಿದ್ದಾವೆ ಅನ್ನೋದು ಸಹಿತ ಅಷ್ಟೇ ಇಲ್ಲೇ ಕೇಳಿಬರುತ್ತಂಥ ವಿಷಯ ಆಗ್ಯದ. ಯಾಕಂದರೆ ಯಾವ ಮೋದಿಯವರು ಆರಂಭದಲ್ಲಿ ಬಂದಾಗ ಗೋಮಾಂಸದ ಸಹಿತ ಕುರಿತಾಗಿ ಎಷ್ಟೊಂದು ಟೀಕೆ ಮಾಡಿದರು, ಇವತ್ತು ಟೀಕೆ ಮಾಡ್ತಾ ಇರ್ತಾರೆ. ಗೋವನ್ನು ಮಾತೆಯಾಗಿ ಸ್ವೀಕಾರ ಮಾಡಿದಂಥ ಈ BJP ಸರ್ಕಾರ ಮತ್ತು ಸಹಜವಾಗಿ ಭಾರತದ ಎಲ್ಲ ಹಿಂದೂಗಳು ನಿಜವಾಗಿಯೂ ಒಂದು ಗೋವಿನ ಬಗ್ಗೆ ಭಕ್ತಿ ಇದ್ದಂತೆ ಎಲ್ಲ ಕಡೆ ಕಂಡು ಬರುವಂಥದ್ದನ್ನು. ಆದ್ರೆ ಅದರಲ್ಲೂ ವಿಶೇಷವಾಗಿ ಇದೇ ವಿಷಯವನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಂಥ ನಮ್ಮ BJP ಸರ್ಕಾರ ಯಾಕಪ್ಪ ಇದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಯಾಕೆ ಈ ಗೋಮಾಂಸವನ್ನು ತಹಬಂದಿಗೆ ತಂದಿಲ್ಲ ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನು ಕೇಳ್ತಾ ಇದ್ದ. ಇದನ್ನು ನಾವು ಯೋಚನೆ ಮಾಡುವಂಥ ವಿಷಯ. ಯಾಕೆಂತಂದ್ರೆ ಇವತ್ತೊಂದು ಯಾವುದೋ ಆಕಳನ್ನು ಎಲ್ಲೋ ಒಯ್ತಾ ಇದ್ದರೆ ಖರೀದಿ ಮಾಡಿ ತೊಗೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಬೆನ್ನು ಹತ್ತೀವಿ, ಮತ್ತೇನೋ ಮಾಡ್ತೀವಿ, ನಿಲ್ಲಿಸ್ತೀವಿ, ತಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀವಿ. ಇಷ್ಟೆಲ್ಲ ನಡೀತಾ ಇದೆ. ದಿನನಿತ್ಯ ಅದ್ರ ಸಲುವಾಗಿ ಸಾಕಷ್ಟು ಇಲ್ಲಿ ನಿರಂತರ ಒಂದು ಹೋರಾಟವೂ ಇರ್ತದೆ. ಮತ್ತು ಇಷ್ಟೆಲ್ಲ ಇದ್ದು ಜೊತೆಗೆ 20 ರಾಜ್ಯಗಳಲ್ಲಿ BJP ಸರ್ಕಾರ ಇದ್ದರೂ ಸಹಿತ ಹೆಚ್ಚಿಗೆ ಯಾಕಪ್ಪ ಇದು ಅಂತ. ಮತ್ತು ಇನ್ನೂ ಕೆಲವೊಂದು ಮಾಹಿತಿ ಪ್ರಕಾರ ಗುಜರಾತ್ ಅನೇಕ ವ್ಯಾಪಾರಿಗಳು, ಅದರಲ್ಲೂ ಮೇಲ್ಜಾತಿಯ ವ್ಯಾಪಾರಿಗಳು ಈ ಒಂದು ರಫ್ತದ ವಿಷಯದಲ್ಲೇ ದೊಡ್ಡ ದೊಡ್ಡ ಕಂಪ್ನಿಗಳು ತಗೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋ ಸಹಿತ